ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಬಂದು ವಿದ್ಯುತ್ ಶಕ್ತಿ ಬಗ್ಗೆ ಆಗಿರುತ್ತೆ. ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಟಾಪ್ 10 MCQs ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ರೋಧದ SI ಮಾನ ಯಾವುದು? ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮುಖಾಂತರ ನಮಗೆ ಉತ್ಸಾಹವನ್ನ ನೀಡಿ ಅಂತ ಕೇಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ರೋಧದ SI ಮಾನ ಯಾವುದು? ನೋಡಿ, ರೋಧದ SI ಮಾನ ಯಾವುದು ಹೇಳಿ? ಓಂ, ಆಂಪಿಯರ್, ಜೌಲ್, ಕೂಲಂ. ಯಾವುದು ರೋಧದ SI ಮಾನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಓಂ. ಈ ಮುಂದಿನ ಚಿತ್ರದಲ್ಲಿ ಎಕ್ಸ್ ಜಾಗದಲ್ಲಿ ಜೋಡಿಸಬೇಕಾದ ಉಪಕರಣ ಅಂದ್ರೆ ಯಾವುದು? ಹಾಗಾದ್ರೆ ನೋಡಿ, ಇಲ್ಲಿ ಎಕ್ಸ್ ಜಾಗ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನಿರ್ಬೇಕಲ್ಲ ಆಕ್ಚುಲಿ ನೋಡಿ, ಆಮೀಟರ್ ಇರ್ಬೇಕಾ, ವೋಲ್ಟ್ ಮೀಟರ್ ಇರ್ಬೇಕಾ, ರಿಯೋಸ್ಟಾಟ್ ಇರ್ಬೇಕಾ, ಗ್ಯಾಲ್ವನೋಮೀಟರ್ ಇರ್ಬೇಕಾ? ಏನಿರ್ಬೇಕಲ್ಲಿ? ಎಸ್, ಏನಿರ್ಬೇಕು? ವೋಲ್ಟ್ ಮೀಟರ್ ಇರ್ಬೇಕು. ಓಕೆ, ಒಂದು ವಾಹಕದ ಮೂಲಕ 5A ವಿದ್ಯುತ್ ಪ್ರವಾಹ 10 ಸೆಕೆಂಡುಗಳ ಕಾಲ ಪ್ರವಹಿಸಿದಾಗ ಆ ವಾಹಕದ ಮೂಲಕ ಚಲಿಸಿದ ಒಟ್ಟು ಆದೇಶಗಳು. ನೋಡಿ, ಒಂದು ವಾಹಕದ ಮೂಲಕ 5 ಅಂದ್ರೆ 5 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ 10 ಸೆಕೆಂಡ್ಗಳ ಕಾಲ ಪ್ರವಹಿಸಿದೆ ಅಂತ ಅಂದ್ರೆ ಆ ವಾಹಕದ ಮೂಲಕ ಚಲಿಸಿದಂತಹ ಒಟ್ಟು ಆವೇಶ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಎಷ್ಟಾಗುತ್ತೆ ಅವಾಗ ನೋಡಿ, ನಾವು ಅವಾಗ ವಿದ್ಯುತ್ ಪ್ರವಾಹ, ಓಕೆ, ಆ ಒಂದು ಏನ್ ಈಕ್ವೇಶನ್ ಇದೆ ಅದನ್ನ ಹಾಕೊಂಡು ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ 50 ಕೂಲಂಬ್ ಸಿಗುತ್ತೆ ನಮ್ಗೆ ಉತ್ತರ. ಓಕೆ, ನಾಲ್ಕನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯ ದೀರ್ಘಕಾಲ ಬಾಳಿಕೆಗೆ ಬಲ್ಬ್ ನಲ್ಲಿ ಈ ಅನಿಲವನ್ನ ತುಂಬುತ್ತಾರೆ. ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯ ದೀರ್ಘಕಾಲ ಬಾಳಿಕೆಗೆ ಏನನ್ನ ತುಂಬುತ್ತಾರೆ? ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಯಾವ್ದನ್ನ ತುಂಬುತ್ತಾರೆ? ಎಸ್, ನೈಟ್ರೋಜನ್ ಅನ್ನ ತುಂಬುತ್ತಾರೆ. ಓಕೆ, ಇವನ್ ದೀರ್ಘಕಾಲ ಬಾಳಿಕೆಗೋಸ್ಕರನೇ ಅಂದ್ರೆ ಬಿಫೋರ್ ಎಕ್ಸ್ಪೈರಿ ಡೇಟ್ ಅದು ತುಂಬಾ ಫ್ರೆಶ್ ಆಗಿರ್ಲಿ, ತಾಜವಾಗಿರ್ಲಿ ಅನ್ನೋ ಕಾರಣಕ್ಕೇನೆ ಇವನ್ ಚಿಪ್ಸ್ ಪ್ಯಾಕೆಟ್ ಅಲ್ಲೂ ಕೂಡ ನೈಟ್ರೋಜನ್ ಅನ್ನ ತುಂಬುತ್ತಾರೆ. ಸೊ ಅದೇ ತರ ವಿದ್ಯುತ್ ಬಲ್ಬ್ ನಲ್ಲಿ ತಂತಿಯ ದೀರ್ಘಕಾಲ ಬಾಳಿಕೆಗೋಸ್ಕರ ಕೂಡ ಇಲ್ಲೂ ಕೂಡ ನೈಟ್ರೋಜನ್ ಅನ್ನ ಬಳಸ್ತಾರೆ. ಒಂದು ವಾಹಕದ ಅಡ್ಡ ಕೊಯ್ತವನ್ನ ಹೆಚ್ಚು ಮಾಡಿದಾಗ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಒಂದು ವಾಹಕದ ಅಡ್ಡ ಕೊಯ್ತವನ್ನ ಹೆಚ್ಚು ಮಾಡಿದಾಗ ರೋಧ ಹೆಚ್ಚಾಗುತ್ತದೆ, ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ, ವಾಹಕದ ಉಷ್ಣ ಹೆಚ್ಚಾಗುತ್ತೆ, ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ ಅಂತ ಇದೆ. ಇದಕ್ಕೆ ಏನು ಉತ್ತರ? ನೋಡಿ, ರೋಧ ಹೆಚ್ಚಾಗೋದಿಲ್ಲ, ವಿದ್ಯುತ್ ಪ್ರವಾಹ ಕಡಿಮೆ ಆಗೋದಿಲ್ಲ, ವಾಹಕದ ಉಷ್ಣ ಕೂಡ ಹೆಚ್ಚಾಗೋದಿಲ್ಲ. ನೋಡಿ, ಒಂದು ವಾಹಕದ ಅಡ್ಡ ಕೊಯ್ತವನ್ನ ನಾವು ಹೆಚ್ಚು ಮಾಡಿದಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಅದು ಜಾಸ್ತಿ ಆಗುತ್ತೆ. ಇನ್ನು ಆರನೇ ಪ್ರಶ್ನೆ, 10 ವೋಲ್ಟ್ ವಿಭವಾಂತರ ಹೊಂದಿರುವಂತಹ ಒಂದು ವಾಹಕದ ಮೂಲಕ 2A ವಿದ್ಯುತ್ ಪ್ರವಾಹವಾದ್ರೆ ಅದರ ರೋಧ ಎಷ್ಟು? ನೋಡಿ, ಹತ್ತು ವಿ ವಿಭವಾಂತರ ಹೊಂದಿರುವಂತಹ ಒಂದು ವಾಹಕದ ಮೂಲಕ 2A ವಿದ್ಯುತ್ ಪ್ರವಾಹವಾದ್ರೆ ರೋಧ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, R = V/I ಅಲ್ವಾ? ರೋಧ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ವಿಭವಾಂತರ 10 ಅಲ್ವಾ? ವಿದ್ಯುತ್ ಪ್ರವಾಹ ಎಷ್ಟು? 2. ಸೊ 2 1s 2 5s, ಸೊ ಉತ್ತರ ಎಷ್ಟು? 5 ohms ಅಷ್ಟು ಆಗುತ್ತೆ. ಓಕೆ, ಏಳನೇ ಪ್ರಶ್ನೆ, ಮನೆಗಳಲ್ಲಿ ಫ್ಯೂಸ್ ಅನ್ನ ಈ ರೀತಿಯಲ್ಲಿ ಜೋಡಿಸ್ತಾರೆ. ನೋಡಿ, ಮನೆಗಳಲ್ಲೆಲ್ಲ ಫ್ಯೂಸ್ ಅನ್ನ ಜೋಡಿಸ್ತಾರಲ್ವಾ? ಮಿಶ್ರ ಜೋಡಣೆ ಮಾಡ್ತಾರ, ಸಮಾಂತರ ಜೋಡಣೆ ಮಾಡ್ತಾರ, ಸರಣಿ ಜೋಡಣೆ ಮಾಡ್ತಾರ, ಅಥವಾ ಎಲ್ಲವೂ ಮಾಡ್ತಾರ? ನೋಡಿ, ಮನೆಗಳಲ್ಲಿ ಫ್ಯೂಸ್ ಅನ್ನ ಯಾವಾಗ್ಲೂ ಸರಣಿಯಲ್ಲಿ ರೀತಿಯಲ್ಲಿ ಜೋಡಿಸಿರ್ತಾರೆ. ಓಕೆ, ಯಾವಾಗ್ಲೂ ಸರಣಿ ರೀತಿಯಲ್ಲಿ ಜೋಡಿಸಿರ್ತಾರೆ ಮನೆಗಳಲ್ಲಿ. ಓಕೆ, ಈ ಮುಂದಿನ ಚಿತ್ರವು ಮಂಡಲದಲ್ಲಿ ಬಳಸುವ ಈ ಚಿಹ್ನೆ ಆಗಿದೆ. ಯಾವುದು? ಪ್ಲಗ್ ಕೀ, ತಂತಿಯ ಕೀಲು, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಪರಿವರ್ತಿತ ರೋಧ. ಯಾವುದು? ಎಸ್, ಯಾವುದು ಉತ್ತರ? ಯಾವುದು? ದಟ್ ಇಸ್ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಹೇಳ್ತೀವಿ. ಯಾಕಂದ್ರೆ ಹಿಂಗ್ ಬಂದಿದೆ, ಸೇರಿಲ್ಲ, ದಾಟಿ ಹೋಗಿದೆ, ಅದಕ್ಕೋಸ್ಕರ. ಇನ್ನು 9ನೇ ಪ್ರಶ್ನೆ, ವಿದ್ಯುತ್ ವಿಭವಾಂತರದ ಮೂಲವನ್ನ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನ ನಿಯಂತ್ರಿಸುವ ಸಾಧನ. ನೋಡಿ, ವಿದ್ಯುತ್ ವಿಭವಾಂತರದ ಮೂಲವನ್ನ ಏನು ಬದಲಾಯಿಸಲ್ಲ, ಅದು
ಅದನ್ನೇನು ಬದಲಾಯಿಸದೇ ಇಲ್ಲ, ಅದನ್ನೇನು ಚೇಂಜ್ಗೊಳಪಡಿಸದೆ ವಿದ್ಯುತ್ ಪ್ರವಾಹವನ್ನ ನಿಯಂತ್ರಿಸುವಂತಹ ಸಾಧನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ರಿಯೋಸ್ಟಾಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮದಂತೆ 1 ಓಮ್ಸ್ ರೋಧ ಹೊಂದಿರುವಂತಹ ಒಂದು ವಾಹಕದ ಮೂಲಕ 5A ವಿದ್ಯುತ್ ಪ್ರವಾಹವನ್ನು 1 ಸೆಕೆಂಡುಗಳ ಕಾಲ ಹರಿಸಿದಾಗ ಈ ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಉಷ್ಣ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ನಾವಾಗ ಏನ್ ಮಾಡ್ಬೇಕು, H is equal to I² RT is the formula. ಓಕೆ, ಸೊ ನಾವಿವಾಗ ಹೀಟ್ ಕಂಡುಹಿಡಿಬೇಕು. I ಎಷ್ಟು ಕೊಟ್ಟಿದ್ದಾರೆ, ವಿದ್ಯುತ್ ಪ್ರವಾಹ ಎಷ್ಟು ಇದೆ ಇಲ್ಲಿ, 5² R ರೆಸಿಸ್ಟೆನ್ಸ್ ಎಷ್ಟು, 1. ಓಕೆ, 1 ಸೆಕೆಂಡುಗಳ ಕಾಲ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ 5² is 25 into 1 into 1. ಸೊ ಉತ್ತರ ಎಷ್ಟು, 25 ಅಲ್ವಾ? ಸೊ ಉತ್ತರ ಎಷ್ಟು, 25 ಜೌಲ್ನಷ್ಟು ಉಷ್ಣ ಉತ್ಪತ್ತಿ ಆಗುತ್ತೆ. ಓಕೆ, ಹಾಗೆ ಇಲ್ಲೂ ಕೂಡ ನಾನು ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದೆ ಅಲ್ವಾ, ನೋಡಿ ವಿದ್ಯುತ್ ಪ್ರವಾಹ ಒಂದು ವಾಹಕದ ಮೂಲಕ 5A ವಿದ್ಯುತ್ ಅಂದ್ರೆ 5 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ 10 ಸೆಕೆಂಡುಗಳ ಕಾಲ ಪ್ರವಹಿಸಿದಾಗ ಆ ವಾಹಕದ ಮೂಲಕ ಚಲಿಸಿದ ಒಟ್ಟು ಆವೇಶಗಳು ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಕೂಡ ಇದೇ ರೀತಿ ಫಾರ್ಮುಲಾ ಹಾಕೊಂಡು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 50 ಕೂಲಂಬ್ ಅಂತ ಬರುತ್ತೆ ಉತ್ತರ. ಓಕೆ, ಥ್ಯಾಂಕ್ ಯು.